ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಮರಣ ವಿಚಾರ ಎಂಬ 54ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಸಿಷ್ಠರು ಶ್ರೀರಾಮನಿಗೆ ಭ್ರಮೆಯ ಕುರಿತಾಗಿ ಆ ದೇವಿಯ ಮೂಲಕ ಅಂದರೆ ಸರಸ್ವತೀ ದೇವಿಯು ಲೀಲೆಗೆ ವಿವರಿಸುತ್ತಿರುವಂತೆ ಹೇಳುತ್ತಾ, ದೇಹಿ ಎನಿಸಿಕೊಂಡವನು ತಾನು ಈ ದೇಹದಲ್ಲಿ ಇರುವೆನು ಎಂಬುದನ್ನು ತನ್ನ ಚಿದಾಕಾಶದಲ್ಲಿ ಭ್ರಮಿಸುವ ಕಾರಣದಿಂದಲೇ ತಾನು ಹುಟ್ಟಿದೆನು ಮತ್ತು ಮರಣ ಹೊಂದಿದೆನು ಎಂದು ಭ್ರಮಿಸುತ್ತಾನೆ. ಸಮಷ್ಟಿಯ ನಿಯತಿಯಂತೆ ತಾನು ಇನ್ನೊಂದು ದೇಹವು ಎಂಬ ಭ್ರಮೆಯು ಆರಂಭವಾಗುತ್ತಲೇ ತಾನು ಪೂರ್ವದಲ್ಲಿ ಮರಣ ಹೊಂದಿದೆ ಎಂದುಕೊಂಡಿದ್ದ ದೇಹದ ಸ್ಮೃತಿಗಳೆಲ್ಲವೂ ವಿಸ್ಮೃತಿಯಾಗುತ್ತವೆ. ದೃಶ್ಯಮಯವಾದ ಜಗತ್ತಿನಲ್ಲಿ ಯಾವುದೆಲ್ಲವನ್ನು ನೋಡುತ್ತಾನೋ ಅದೆಲ್ಲವೂ ದೃಷ್ಟುವಿನಲ್ಲಿನ ಭ್ರಮೆಯ ಕಾರಣದಿಂದಲೇ ಉಂಟಾಗಿರುವುದೇ ಹೊರತು ಬ್ರಹ್ಮವೇ ದೃಶ್ಯವಾಗಿ ಕಾಣುತ್ತಿರುವ ಜಗತ್ತಿನಲ್ಲಿ ಇರುವುದಿಲ್ಲ. ಇದಕ್ಕಾಗಿ ವಸಿಷ್ಠರು ನಮ್ಮ ಕಣ್ಣಿನಲ್ಲಿರುವ ದೋಷದಿಂದಾಗಿ ಎರಡೆರಡು ಚಂದ್ರಬಿಂಬಗಳು ಕಾಣಬಹುದೇ ಹೊರತು ಚಂದ್ರಬಿಂಬದಲ್ಲಿ ಏನಾದರೂ ಈ ರೀತಿ ಎರಡಾಗಿರುವಂತಹ ಇರುವುದಿಲ್ಲ. ಇದನ್ನು ದೃಷ್ಟಾಂತವಾಗಿಟ್ಟುಕೊಂಡು ವಸಿಷ್ಠರು ಅಲ್ಲಿ ವಿವರಿಸುತ್ತಾ ಕಥೆಯನ್ನು ಮುಂದುವರಿಸಿ ಸರಸ್ವತೀ ದೇವಿಯು ಹೇಳುತ್ತಿರುವಳು, ಅದರಿಂದ ಯಾರು ವೇದ್ಯವನ್ನು ಬಲ್ಲರೋ ಅಂದರೆ ಈ ತಿಳಿಯಬೇಕಾದುದನ್ನು ಬಲ್ಲವರೋ, ಯಾರು ಪರಧರ್ಮವನ್ನು ಆಶ್ರಯಿಸಿದವರೋ ಅವರು ಅತಿವಾಹಿಕ ಲೋಕಗಳನ್ನು ಪಡೆಯುವರು, ಇತರರು ಇಲ್ಲ. ಆದಿಭೌತಿಕ ದೇಹವೆಂಬುದು ಮಿಥ್ಯೆಯು, ಭೌತಿಕವಾದ ದೇಹವೆಂಬುದೇ ಮಿಥ್ಯೆಯು, ಭ್ರಮಾತ್ಮಕವಾದುದು. ನಿನ್ನ ನೆರಳು ಬಿಸಿಲಿನಲ್ಲಿ ಹೇಗೆ ಇರಲಾರದೋ ಹಾಗೆಯೇ ಅದು ಸತ್ಯದಲ್ಲಿ ಇರಲಾರದು. ಎರಡನೆಯ ಲೀಲೆಯು ಅಂದರೆ ಆ ವಿದೂರಥನ ಪತ್ನಿಯಾಗಿದ್ದ ಲೀಲೆಯು ವಿದಿತ ವೇದ್ಯಳಲ್ಲ, ಆದರೂ ಕೇವಲ ಪರಮಧರ್ಮವನ್ನು ಯೋಗವನ್ನು ಆಶ್ರಯಿಸಿದವಳು. ಅದರಿಂದಾಗಿಯೇ ಆಕೆ ಭರ್ತೃಕಲ್ಪಿತವಾದ ನಗರವನ್ನು ಹೊಂದಿದಳು ಮತ್ತು ಅದೇ ಕಾರಣದಿಂದಾಗಿ ಆ ಲೀಲೆಯು ಅದೇ ಪಾರ್ಥಿವ ದೇಹದಿಂದ ತನ್ನ ಪತಿಯನ್ನು ಹೊಂದುವುದು ಸಾಧ್ಯವಿರಲಿಲ್ಲ. ಆ ಕಾರಣದಿಂದಾಗಿ ಆಕೆ ದೇಹವನ್ನು ತೊರೆದು ಹಿಂದಿನ ಸರ್ಗದಲ್ಲಿದ್ದಂತಹ ಲೀಲೆಯೊಳಗೆ ಸೇರಿ ಹೋಗಿದ್ದಾಳೆ ಎಂದು ಹೇಳುವುದು ಕೂಡ ಒಂದು ರೀತಿಯಾದ ವಿಚಿತ್ರವಾದ ಕಲ್ಪನೆಯಾಗುತ್ತದೆ. ಆಕೆ ಅದೇ ಲೀಲೆಯಾಗಿದ್ದಾಳೆ ಎಂದು ಹೇಳಬಹುದಷ್ಟೇ. ಈಗ ಈ ಪ್ರಬುದ್ಧ ಲೀಲೆಯು ಅಂದರೆ ಪದ್ಮರಾಜನ ಪತ್ನಿಯಾಗಿದ್ದಂತಹ ಅಂದರೆ ಸಮಾಧಿ ಸ್ಥಿತಿಗೆ ಹೋಗಿ ತನ್ನ ಪೂರ್ವ ಸರ್ಗ ಹಾಗೂ ಉತ್ತರ ಸರ್ಗಗಳೆರಡನ್ನೂ ಕಂಡಿದ್ದಂತಹ ಪ್ರಬುದ್ಧಳಾದ ಲೀಲೆಯು ಹೇಳುತ್ತಾಳೆ, ಇವಳೇನು ಅಂದರೆ ಆ ಲೀಲೆಯೇನು ಹೀಗೆ ಹೋಗಲಿ, ಅಂದರೆ ಆಕೆ ತನ್ನ ವಿದೂರಥನ ಪತ್ನಿಯಾಗಿಯೇ ಇದ್ದಳು, ಆಕೆ ಹೋಗಲಿ. ಈಗ ನನ್ನ ಗಂಡನು ಪ್ರಾಣವನ್ನು ಬಿಡುವುದರಲ್ಲಿರುವನು, ಅಂದರೆ ನನ್ನ ಗಂಡ ಎಂದು ಹೇಳುತ್ತಿರುವುದು ಮುಂದಿನ ಸರ್ಗದಲ್ಲಿದ್ದ ವಿದೂರಥನು ಪ್ರಾಣವನ್ನು ಬಿಡುವುದರಲ್ಲಿರುವನು. ಇಲ್ಲಿ ಪದ್ಮರಾಜನು ಈಗಾಗಲೇ ಪ್ರಾಣವನ್ನು ತೊರೆದು ಪುಷ್ಪರಾಶಿಯಲ್ಲಿ ಮಲಗಿರುವನು. ಅಂಬಿಕೆ ಈಗ ಏನು ಮಾಡಬೇಕು? ದೇಹಗಳಿಗೆ ಸುಖಾದಿ ಭಾವವು ದುಃಖಾದಿ ಭಾವವು ಬರುವುದರಲ್ಲಿ ನಿಯತಿ ಏನು? ಮೃತಿ ಜನ್ಮ ಇವುಗಳಲ್ಲಿ ಅನಿಯತಿಯಂತೂ ಅಂದರೆ ಸುಖ ದುಃಖಗಳ ಭಾವಗಳು ಹೇಗೆ ಬರುತ್ತವೆ, ಮರಣ ಹುಟ್ಟುಗಳು ಹೇಗೆ ಸಂಭವಿಸುತ್ತವೆ ದೇಹಿಯಾದವನಿಗೆ. ಸ್ವಭಾವ ಸಂಸಿದ್ಧಿ, ಇಲ್ಲಿ ಸ್ವಭಾವ ಸಂಸಿದ್ಧಿ ಅಂದರೆ ನೀರಿನ ತಂಪು ಗುಣ, ಬೆಂಕಿಯ ಶಾಖ ಬಿಸಿಯ ಗುಣ, ಈ ರೀತಿಯಾಗಿ ದೇಹಿಯಾದವನಿಗೂ ಕೂಡ ಆತನದೇ ಆದ ಸ್ವಭಾವವಿರುವುದಿಲ್ಲವೇ? ಈ ಸ್ವಭಾವ ಸಂಸಿದ್ಧಿ ಎಂದರೇನು? ಪದಾರ್ಥಗಳಲ್ಲಿರುವ ಸತ್ತ ಎಂಥದು ಅಂದರೆ ಪದಾರ್ಥಗಳಲ್ಲಿ ಇರುವಂತಹ ಸತ್ಯವಾದುದು ಯಾವುದು? ಅಗ್ನ್ಯಾದಿಗಳಲ್ಲಿ ಉಷ್ಣತ್ವವು, ಪೃಥಿವ್ಯಾದಿಗಳಲ್ಲಿ ಸ್ಥಿರತೆಯು ಇರುವುದೆಂತು? ಹಿಮಾದಿಗಳಲ್ಲಿ ಶೈತ್ಯವಿರುವುದೆಂತು? ಕಾಲ ಆಕಾಶಾದಿಗಳಲ್ಲಿ ಸತ್ತ ಎಂತಹುದು, ಅದರಲ್ಲಿ ಸತ್ಯವಾದುದು ಎಂತಹುದು? ಭಾವ ಅಭಾವ ಗ್ರಹ ಉತ್ಸರ್ಗ ಸ್ಥೂಲ ಸೂಕ್ಷ್ಮಗಳೆಂಬ ದೃಷ್ಟಿಗಳು ಬರುವುದೆಂತು? ಏಕೆಂದರೆ ಇದೆಲ್ಲವೂ ಕೂಡ ಅಂದರೆ ನಾವು ದೃಶ್ಯಮಯವಾಗಿ ಯಾವ ಜಗತ್ತನ್ನು ನೋಡುತ್ತಿರುವೆವೋ ಅದೆಲ್ಲವೂ ಕೂಡ ಭ್ರಮೆಯೇ ಎನ್ನುವುದಾದರೆ ಅವುಗಳಲ್ಲಿ ಸ್ವಭಾವತಃ ಇರುವಂತಹ ಗುಣಗಳು ಬರುವುದೆಂತು? ಎತ್ತರವೂ ದಪ್ಪವೂ ಉಳ್ಳ ತೃಣ ಗುಲ್ಮ ನರಾದಿಗಳು ಆಗುವುದೆಂತು? ಎತ್ತರವೂ ದಪ್ಪವೂ ಉಳ್ಳ ವಸ್ತುಗಳು ಎದುರಿಗೆ ಇದ್ದರು ಅವು ವಸ್ತುವಲ್ಲ ಎಂದು ಹೇಳುವುದಾದರೂ ಹೇಗೆ? ಭ್ರಮೆಯೆಂದು ತಿಳಿಯುವುದಾದರೂ ಹೇಗೆ? ಹಿಮಾಲಯವು ನಮ್ಮ ಎದುರಿನಲ್ಲೇ ಸ್ಥೂಲ ರೂಪದಲ್ಲಿ ಇದ್ದರೂ ಅದು ಕೇವಲ ಭ್ರಮೆ ಎಂದು ತಿಳಿದುಕೊಳ್ಳುವುದು ಹೇಗೆ? ಈಗ ಶ್ರೀದೇವಿಯು ಹೇಳುತ್ತಾಳೆ, ಮಹಾಪ್ರಳಯವಾದಾಗ ಸರ್ವಾರ್ಥಗಳು ಅಸ್ತಮಯವಾಗಿ ಹೋಗಲು ಅನಂತಾಕಾಶವುಳ್ಳ ಶಾಂತವೂ
ಸತ್ತು ಆದ ಬ್ರಹ್ಮವೊಂದು ಉಳಿಯುವುದು. ಅದರ ಚಿದ್ರೂಪವಾಗಿ ತೇಜಃ ಕಣವೊಂದು ಅಹಂ ಎಂದುಕೊಳ್ಳುವುದು. ಕನಸಿನಲ್ಲಿ ಸಂವಿತ್ತೆ ಆದ ನೀನು ಆಕಾಶ ಗಮನಾದಿಗಳನ್ನು ಮಾಡುವುದಿಲ್ಲವೇ? ಹಾಗೆ ಅಂದರೆ ಕನಸಿನಲ್ಲಿಯೇ ಆಕಾಶ ಗಮನಾದಿಗಳನ್ನು ಮಾಡಿ ಹಿಂದಿನ ಸರ್ಗ ಮುಂದಿನ ಸರ್ಗ, ಬ್ರಾಹ್ಮಣನಿದ್ದಂತಹ ತನ್ನ ಹಿಂದಿನ ಸರ್ಗಕ್ಕೂ, ಬ್ರಾಹ್ಮಣನ ಪತ್ನಿಯಾಗಿದ್ದ ಹಿಂದಿನ ಸರ್ಗಕ್ಕೂ, ವಿದೂರತನ ಪತ್ನಿಯಾಗಿದ್ದ ಮುಂದಿನ ಸರ್ಗಕ್ಕೂ ಆ ಲೀಲೆಯು ಹೋಗಿ ಬರಲಿಲ್ಲವೇ? ಅದೇ ರೀತಿಯಾಗಿ ಮಹಾಪ್ರಳಯದ ನಂತರ ಸರ್ವವೂ ಅಸ್ತಮಯವಾಗಿ ಹೋದಾಗ ಅನಂತಾಕಾಶವುಳ್ಳ ಶಾಂತವೂ ಸತ್ತು ಆದ ಬ್ರಹ್ಮವೊಂದು ಮಾತ್ರವೇ ಉಳಿದಿರುವುದು. ಆ ಬ್ರಹ್ಮದಲ್ಲಿಯೇ ಚಿದ್ರೂಪವಾಗಿ ತೇಜಸ್ಸಿನ ಕಣವೊಂದು ತಾನು ನಾನು ಎಂದು ಅಹಂ ಎಂದುಕೊಳ್ಳುವುದು. ಈ ಚಿದ್ರೂಪ ತೇಜಃ ಕಣವು ತನ್ನಲ್ಲಿಯೇ ತನ್ನಿಂದಲೇ ಸ್ಥೂಲತ್ವವನ್ನು ಹೊಂದುವುದು. ಆ ತಾನು ಎಂದು ಅಹಂಕಾರದೊಂದಿಗೆ ನಾನು ಎಂದುಕೊಂಡಿದ್ದ ಆ ತೇಜಸ್ಸಿನ ಕಣವು ತನ್ನ ಚಿದ್ರೂಪದಲ್ಲಿಯೇ ತಾನು ಸ್ಥೂಲತ್ವವನ್ನು ಪಡೆಯುತ್ತದೆ. ಹಾಗೆ ಬಂದ ಸ್ಥೂಲತ್ವವು ಅಸತ್ಯವಾದರೂ ಸತ್ಯದಂತೆ ಕಾಣುವುದು. ಆ ಸ್ಥೂಲ ರೂಪವೇ ಬ್ರಹ್ಮಾಂಡವೆನ್ನಿಸಿಕೊಳ್ಳುವುದು. ಯಾವ ರೀತಿ ತೇಜಃಕಣವು ತಾನು ಒಂದು ದೇಹವನ್ನು ಧರಿಸಿದೆ, ಅದರಿಂದ ಹುಟ್ಟಿದೆ ಎಂದುಕೊಳ್ಳುವುದೋ, ತಾನು ನೋಡುತ್ತಿರುವೆ ಎಂದುಕೊಳ್ಳುವುದೋ, ಅದೇ ರೀತಿಯಾಗಿ ತನ್ನ ಚಿದಾಕಾಶದಲ್ಲಿಯೇ ಬ್ರಹ್ಮಾಂಡವನ್ನು ಸೃಷ್ಟಿಸಿಕೊಳ್ಳುವುದು. ಆ ಬ್ರಹ್ಮಾಂಡದೊಳಗಿರುವ ಆ ತೇಜಃಕಣವು ತಾನು ಬ್ರಹ್ಮವೇ ಆಗಿದ್ದರೂ ಅಹಂ ಅಂದರೆ ನಾನು ಎಂದುಕೊಂಡು ತಾನು ಆ ಜಗತ್ತಿಗಿಂತ ಆ ಬ್ರಹ್ಮಾಂಡದೊಳಗಿರುವ ತಾನು ಕೂಡ ಆ ಬ್ರಹ್ಮಾಂಡದ ಭಾಗವೇ ಆಗಿದ್ದರೂ ಪ್ರತ್ಯೇಕವಾಗಿರುವಂತೆ ಭಾವಿಸಿಕೊಂಡು ಮನೋರಾಜ್ಯವನ್ನು ತನ್ನ ಮನಸ್ಸಿನಲ್ಲೇ ಒಂದು ರಾಜ್ಯವನ್ನು ಕಟ್ಟುವುದು. ಅದರಿಂದ ಈ ಜಗತ್ತೆಲ್ಲವೂ ಆತ್ಮವೇ, ಆತ್ಮಸ್ವರೂಪವೇ, ಆತ್ಮದ ಸ್ವರೂಪವೇ. ಈ ಸರ್ಗಕಾಲದಲ್ಲಿ ಮೊದಲು ಸಂವಿತ್ತು ಹೇಗೆ ಹೊಳೆಯಿತೋ ಹಾಗೆ ಇದುವರೆಗೂ ನಿಶ್ಚಲವಾಗಿರುವುದು. ಯಾವ ಚಿತ್ತದಲ್ಲಿ ಯಾವ ಭಾವವಾಗಿ ಸ್ಫುರಿಸುವುದೋ ಆಯಾ ಆತ್ಮವು ಹಾಗೆ ಆಗುವುದು. ಅದರಿಂದ ಈ ಜಗತ್ತಿನಲ್ಲಿ ಯಾವುದು ಅನಿಯತವಾಗಿ ಆಗುವುದು ಎಂಬ ಹಾಗಿಲ್ಲ. ವಿಶ್ವರೂಪಿಯಾದ ಆತ್ಮನು ನಕಿಂಚಿತ್ವ ಸರ್ವಶೂನ್ಯವಾಗಿ ಇರುವುದೆಂತು? ಚಿನ್ನವು ಯಾವ ರೂಪವೂ ಇಲ್ಲದೆ ಇರುವುದೆಂತು? ಯಾವುದೇ ರೂಪವೇ ಇಲ್ಲದೆ ಚಿನ್ನವಿರಲು ಸಾಧ್ಯವೇ? ಆಭರಣದ ರೂಪವೇ ಇರಲಿ ಅಥವಾ ಒಂದು ಗುಂಡು ಕಲ್ಲಿನ ರೂಪವೇ ಇರಲಿ, ಅದಕ್ಕೊಂದು ರೂಪವಿರಬೇಕಲ್ಲವೇ? ಸರ್ಗಾದಿಯಲ್ಲಿ ಚಿತ್ತು ತನ್ನಲ್ಲಿ ಎಂತು ಭಾವಗೊಂಡಿತ್ತೋ, ಆ ಸರ್ಗದ ಆದಿಯಲ್ಲಿ ಚಿತ್ತು ತಾನು ಹೇಗೆ ಒಂದು ದೇಹವೆಂದು ತಿಳಿದುಕೊಂಡಿತ್ತೋ, ಹಿಮವೆಂದರೆ ಹಿಮವಾಗಿ, ಅಗ್ನಿ ಎಂದರೆ ಅಗ್ನಿಯಾಗಿ ಸ್ವಸತ್ತೆಯಿಂದಲೇ ಇರುವುದು. ಅದರಿಂದ ಸತ್ತಾಗಿರುವ ವಸ್ತುವು ಸ್ವಸತ್ತೆಯನ್ನು ಬಿಟ್ಟಿರುವುದು, ತನ್ನ ಸ್ವಭಾವವನ್ನು ಆ ಸ್ವಸತ್ತೆಯನ್ನು ಬಿಟ್ಟಿರುವುದು ಸಾಧ್ಯವೇ ಇಲ್ಲ. ಚಿತ್ತು ಎಂದು ಇದ್ದ ಮೇಲೆ ಅದರಿಂದ ಆದ ನಿಯತಿಯು ಎಂತು ನಾಶವಾಗುವುದು? ವ್ಯೋಮರೂಪಿಯಾಗಿಯೇ ಪಾರ್ಥಿವವಾಗಿಯೇ ಯಾವುದಾಗಿ ಸರ್ಗಾದಿಯಲ್ಲಿ ಭಾವಗೊಂಡಿತೋ ಅದು ಅದೇ ಆಗಿರುವುದು. ಅದನ್ನು ಬದಲಾಯಿಸಲು ಆಗುವುದಿಲ್ಲ. ಚಿತ್ತು ತನಗಿಂತ ಬೇರೆಯಾದ ಪ್ರತಿ ಚಿತ್ತು ಇಲ್ಲದಿರುವಾಗ ಯಾವುದೆಂದು ಭಾವಿಸಿಕೊಂಡಿತೋ ಅದು ಅದೇ ಎಂದು ತಿಳಿದುಕೊಂಡು ಅದೇ ಪಾಠವಾಗಿ ಅದೇ ತಾನೆಂದುಕೊಂಡು ಸ್ಥಿರವಾಗುವುದು. ಅನುತ್ಪನ್ನವಾದರೂ ಆ ಚಿತ್ತು ಜಗದಾದಿಯಲ್ಲಿ ಅದೇ ಏನೆಂದು ಭಾವಿಸಿಕೊಳ್ಳುವುದೋ ಅದೇ ರೂಪವಾಗಿ ಸಂವಿದ್ವ್ಯೋಮದಲ್ಲಿ ಭಾವಗೊಳ್ಳುವುದು. ಅದು ಸ್ವಪ್ನದ ಸ್ತ್ರೀ ಸಂಘದಂತೆ, ಸ್ವಪ್ನದಲ್ಲಿ ಉಂಟಾದಂತಹ ಸ್ತ್ರೀ ಸಂಘದಂತೆ ತಾನು ಉತ್ಪನ್ನವಾಗಿಲ್ಲದಿದ್ದರೂ, ಅಂದರೆ ಸ್ಥೂಲವಾದ ದೇಹವು ಉತ್ಪನ್ನವಾಗಿಲ್ಲದಿದ್ದರೂ ಆ ಚಿತ್ತು ಜಗದಾದಿಯಲ್ಲಿ ಅಂದರೆ ಆ ಸರ್ಗದ ಆದಿಯಲ್ಲಿ ತಾನು ಒಂದು ದೇಹವನ್ನು ಧರಿಸಿರುವುದಾಗಿಯೂ ಅದಕ್ಕಾಗಿ ಹುಟ್ಟಿರುವುದಾಗಿಯೂ ತನ್ನ ಸುತ್ತಲೂ ಒಂದು ಪ್ರಪಂಚವಿರುವುದಾಗಿಯೂ ಎಲ್ಲವನ್ನು ಹೇಗೆ ಭಾವಿಸಿಕೊಳ್ಳುತ್ತದೆಯೋ ಅದೇ ರೂಪವಾಗಿ ಸಂವಿದ್ ವ್ಯೋಮದಲ್ಲಿ ತನ್ನ ಮನಸ್ಸಿನ ಆಕಾಶದಲ್ಲಿ ಭಾವಗೊಳ್ಳುವುದು. ಅಸತ್ಯವೇ ಆದರೂ ಸತ್ಯವೇ ಎಂಬಂತೆ ಹೊಳೆಯುವುದು. ಅದೆಲ್ಲವೂ ಕೂಡ ಭ್ರಮೆಯೇ ಆಗಿದ್ದರೂ ಕೂಡ ಅದೆಲ್ಲವೂ ಘನವಾದ ಸತ್ಯವೆಂಬಂತೆಯೇ ಅದಕ್ಕೆ ಹೊಳೆಯುತ್ತಿರುವುದು. ಅದರಿಂದ ಪ್ರತಿಯೊಂದು ಪ್ರಾಣಿಯೂ ಪ್ರತಿಯೊಂದು ಅನುಭವವು ಎಷ್ಟೆಷ್ಟೇ ವಿಚಿತ್ರವಾಗಿರಲಿ ತನ್ನ ಸ್ವಭಾವದಲ್ಲಿಯೇ ಇರುವುದು. ಅದನ್ನೇ ಸ್ವಭಾವ ಸಂಪತ್ತಿಯು ಎಂದು ಹೇಳುವುದು. ಸರ್ಗಾದಿಯಲ್ಲಿ ಸಂವಿತ್ತಿನ
ಕಚನ ಸಂತತಿಯು ಯಾವುದರಿಂದ ಆರಂಭವಾಗಿ ರೂಢವಾಗಿತೋ, ಅಂದರೆ ಸರ್ಗದ ಆದಿಯಲ್ಲಿ ಈ ರೀತಿಯಾದಂತಹ ಮೊದಲ ಬ್ರಹ್ಮನ ಮಾನಸಪುತ್ರನಾಗಿ ಯಾವ ರೀತಿ ಆ ಚಿದಾಕಾಶದಲ್ಲಿ ಮೊದಲ ಸೃಷ್ಟಿಯಾಯಿತೋ ಅದು ಅದೇ ಆಗಿ ಇನ್ನು ಯಾವುದರಿಂದಲೋ ಅಚಲಿತವಾಗಿ ಇದ್ದೇ ಇರುವುದು, ಅದೇ ನಿಯತಿಯು. ವ್ಯೋಮವೆಂದು ಭಾವಿಸಿಕೊಂಡ ಚಿದಾಕಾಶವು ವ್ಯೋಮತ್ವವನ್ನೇ ಹೊಂದುವುದು. ಚಿದಾಕಾಶವು ತಾನು ಕಾಲವೆಂದುಕೊಂಡರೆ ಕಾಲವೇ ಆಗುವುದು. ಚಿದ್ವ್ಯೋಮವು ಜಲವೆಂದು ಭಾವಿಸಿಕೊಂಡು ಜಲವಾಗುವುದು. ಪುರುಷನು ಸ್ವಪ್ನದಲ್ಲಿ ನೀರು ಕಾಣುವಂತೆಯೇ ಇದು ಸ್ವಪ್ನದಲ್ಲಿ ಎಲ್ಲವೂ ಯಥಾವತ್ತಾಗಿ ಇರುವಂತೆಯೇ ಚಿದ್ಬಲದಿಂದ ಕಾಣುವಂತೆ ಚಿತ್ತನ ಚಮತ್ಕಾರ ಚಾತುರ್ಯಗಳಿಂದ ಅಸತ್ತಾದುದೆಲ್ಲವೂ ಆ ಚಿತ್ತಿನಲ್ಲಿಯೇ ಕಂಡಂತಾಗುವುದು. ಆಕಾಶ, ಜಲ, ಪೃಥ್ವಿ, ಅಗ್ನಿ, ವಾಯುಗಳು ಸತ್ತಾಗಿದ್ದರು ಆಕಾಶ, ಜಲ, ಪೃಥ್ವಿ, ಅಗ್ನಿ, ವಾಯುಗಳು ಈ ಪಂಚಭೂತಗಳು ಸತ್ತಾಗಿದ್ದರು ಸ್ವಪ್ನ ಸಂಕಲ್ಪ ಧ್ಯಾನಗಳಲ್ಲಿ ಗೋಚರವಾಗುವಂತೆಯೇ ಚಿತ್ತೇ ಆಯಾ ರೂಪವಾಗಿ ಆ ಪಂಚಭೂತಗಳ ರೂಪವಾಗಿ ಕಂಡಂತಾಗುವುದು. ಮರಣವಾದ ಮೇಲೆ ಕರ್ಮ ಫಲಗಳನ್ನು ಅನುಭವಿಸುವುದೆಂತು ಎಂಬುದನ್ನು ಕೇಳು. ಅದರಿಂದ ಸರ್ವ ಸಂದೇಹಗಳು ಶಾಂತವಾಗುವವು. ಈಗ ಇಡೀ ದೇಹವು, ಆ ಇಡೀ ಸರ್ಗವು, ಅಲ್ಲಿ ಉಂಟಾದ ಸಂಬಂಧಗಳು, ಅಲ್ಲಿ ತಾನು ದೃಶ್ಯರೂಪವಾಗಿ ಕಾಣುತ್ತಿದ್ದ ಜಗತ್ತು, ಇದೆಲ್ಲವೂ ಭ್ರಮೆಯೇ ಎಂಬುದಾದರೆ ಮರಣದ ನಂತರ ಕರ್ಮಫಲಗಳನ್ನು ಅನುಭವಿಸುವುದು, ಅದಕ್ಕಾಗಿ ಸ್ವರ್ಗ ನರಕಗಳನ್ನು ಅನುಭವಿಸುವುದು ಹೀಗೆಂದರೇನು? ಈ ರೀತಿಯಾಗಿ ಮರಣವನ್ನು ತಿಳಿಯುವುದರಿಂದ ಶ್ರೇಯಸ್ಸಾಗುವುದು. ಸರ್ಗಾದಿಯಲ್ಲಿ ಕೃತಾದಿ ಯುಗಕ್ರಮದಿಂದ ಮನುಷ್ಯರ ಆಯಸ್ಸು 4, 3, 2, 1 100 ಎಂಬುದಾಗಿ ನಿಯಮಿತವಾಗಿರುವುದು. ಅದನ್ನು ಕೇಳು. ಕೃತಾದಿ ಯುಗಕ್ರಮದಿಂದ ಅಂದರೆ ಕೃತಯುಗವು 4 ಪಟ್ಟು ಎಂದು ಇಟ್ಟುಕೊಂಡರೆ ಅದರ 3 ಪಟ್ಟು ತ್ರೇತಾಯುಗ, ಅದರ 2 ಪಟ್ಟು ದ್ವಾಪರಯುಗ, 1 ಪಟ್ಟು ಕಲಿಯುಗವೆಂದು ಹೇಳುತ್ತಾರೆ. ಈ ರೀತಿಯಾಗಿ ಆ ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಇಷ್ಟಿಷ್ಟು ಕಾಲಕ್ರಮವೆಂದು ಹೇಳಿಕೊಂಡು ಬಂದಿದ್ದಾರೆ. ಇದು ನಿಯಮಿತವಾಗಿರುವುದು. ದೇಶ, ಕಾಲ, ಕ್ರಿಯಾ, ದ್ರವ್ಯ, ಶುದ್ಧಿ, ಅಶುದ್ಧಿ, ತನ್ನ ಕರ್ಮಗಳ ನ್ಯೂನತೆ, ಆಧಿಕ್ಯ ಇವು ಮನುಷ್ಯರ ಆಯಸ್ಸುಗಳಿಗೆ ಕಾರಣವು. ಅಂದರೆ ಆಯಾ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಆಯಾ ಕಾಲ, ತ್ರೇತಾಯುಗದಲ್ಲಿ ಇರುವ ಆಯಸ್ಸೇ ಬೇರೆ, ದ್ವಾಪರಯುಗದ ಆಯಸ್ಸೇ ಬೇರೆ. ಅದೇ ರೀತಿಯಾಗಿ ತಾನು ಯಾವ ಕ್ರಿಯೆಯಲ್ಲಿ ತೊಡಗಿರುತ್ತಾನೋ, ಯಾವ ದ್ರವ್ಯಗಳ ಸಂಗ್ರಹಣದಲ್ಲಿ ತೊಡಗಿರುತ್ತಾನೋ, ತನ್ನ ಶುದ್ಧಿ ಅಶುದ್ಧಿಗಳನ್ನು ಹೇಗೆ ನಡೆಸಿಕೊಂಡು ಬಂದಿರುತ್ತಾನೋ, ತನ್ನ ಕರ್ಮಗಳಲ್ಲಿ ನ್ಯೂನತೆ, ಆಧಿಕ್ಯ ಇವುಗಳ ಕಾರಣದಿಂದಾಗಿ ಮನುಷ್ಯನ ಆಯಸ್ಸು ನಿರ್ಧರಿಸಲ್ಪಡುತ್ತದೆ. ಸ್ವಕರ್ಮ ಧರ್ಮಗಳು ಹ್ರಾಸವಾಗುತ್ತಿದ್ದ ಹಾಗೆಲ್ಲ ಸ್ವಕರ್ಮ ಧರ್ಮಗಳು ಕಡಿಮೆಯಾಗುತ್ತಾ ಅವೆಲ್ಲ ನಶಿಸಿ ಹೋಗುತ್ತಿದ್ದ ಹಾಗೆಲ್ಲ ಮನುಷ್ಯರ ಆಯಸ್ಸು ಹ್ರಾಸವಾಗುವುದು. ಈ ಕಾರಣದಿಂದಾಗಿ ಕೃತಯುಗದಲ್ಲಿ ಬದುಕಿದಷ್ಟು ಕಾಲ ತ್ರೇತಾಯುಗದಲ್ಲಿ ಸಾಧ್ಯವಿಲ್ಲ, ತ್ರೇತಾಯುಗ ದ್ವಾಪರಯುಗಗಳಲ್ಲಿ ಬದುಕಿದಷ್ಟು ಕಾಲ ಕಲಿಯುಗದಲ್ಲಿ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಸತ್ಪುರುಷರಾಗಿ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿದ್ದವರು ಬದುಕುವಷ್ಟು ಕಾಲ, ಅಂದರೆ ಅವರು ಆರೋಗ್ಯದಿಂದ ಇರುವಷ್ಟು ಕಾಲ ದುಷ್ಕರ್ಮಗಳಲ್ಲಿ ತೊಡಗಿದವರು ಇರುವುದು ಸಾಧ್ಯವಿಲ್ಲ. ಇಲ್ಲಿ ಉದಾಹರಣೆಗಳನ್ನು ನೇರವಾಗಿ ತೆಗೆದುಕೊಳ್ಳುವುದು ಬೇಡ. ಕೆಲವೊಮ್ಮೆ ದುಷ್ಟನಾದವನಿಗೆ, ಪಾಪಿಗೆ ಚಿರ ಆಯಸ್ಸು, ದೀರ್ಘಕಾಲದ ಆಯಸ್ಸಿರುವುದಲ್ಲ ಎಂದು ಕೇವಲ ದೇಹದ ಆಯಸ್ಸಿನ ಆಧಾರದ ಮೇಲೆ ಹೇಳುವುದು ಬೇಡ. ವಾಸ್ತವವಾಗಿ ಏನಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಸ್ವಲ್ಪ ಕಷ್ಟವಾಗುತ್ತದೆ. ಸಮವಾಗಿದ್ದರೆ ಸಮವಾಗಿರುವವು. ಬಾಲ ಮೃತ್ಯುಪ್ರದವಾದ ಕರ್ಮಗಳಿಂದ ಬಾಲ್ಯದಲ್ಲಿ, ಬಾಲ ಮೃತ್ಯುಪ್ರದವಾದ ಕರ್ಮಗಳಿಂದ ಬಾಲ್ಯದಲ್ಲಿ, ಯೌವನ ಮೃತ್ಯುಪ್ರದವಾದ ಕರ್ಮಗಳಿಂದ ಯೌವನದಲ್ಲಿ, ಅಂದರೆ ಬಾಲ್ಯವು ಕಳೆದು ಯೌವನಕ್ಕೆ ಬರುವಂತೆ, ಯೌವನವು ಕಳೆದು ವೃದ್ಧಾಪ್ಯಕ್ಕೆ ಬರುವಂತೆ, ವೃದ್ಧ ಮೃತ್ಯುಪ್ರದವಾದ ಕರ್ಮಗಳಿಂದ ವಾರ್ಧಕ್ಯದಲ್ಲಿ ಮರಣವಾಗುವುದು. ಇಲ್ಲಿ ಮರಣವೆಂದರೆ ಕೇವಲ ದೇಹದ ಮರಣವೆಂದು ಭಾವಿಸುತ್ತಿರುವುದಲ್ಲ. ಬಾಲಕನು ತನ್ನ ಬಾಲ್ಯವನ್ನು ಮರಣದಿಂದ ಕಳೆದುಕೊಂಡು ಯೌವನವನ್ನು ಸಂಪಾದಿಸಿಕೊಳ್ಳುತ್ತಾನೆ. ಆ ಯೌವನವನ್ನು ಕೂಡ ಮರಣದಿಂದ ಕಳೆದುಕೊಂಡು ವೃದ್ಧಾಪ್ಯವನ್ನು ಸಂಪಾದಿಸಿಕೊಳ್ಳುತ್ತಾನೆ. ವೃದ್ಧಾಪ್ಯದ ನಂತರ ಮಹಾಪ್ರಳಯವಾಗುವಂತೆ ಆ ದೇಹವನ್ನೇ ಕಳೆದುಕೊಂಡು ಮತ್ತೊಂದು ದೇಹವನ್ನು ಪಡೆದು ಮತ್ತೆ ಶೈಶವಾವಸ್ಥೆಯಿಂದ ಕಾರ್ಯವನ್ನು ಆರಂಭಿಸುತ್ತಾನೆ. ಯಾವನೇ ಆಗಲಿ ಶಾಸ್ತ್ರೋಕ್ತವಾದ ಸ್ವಧರ್ಮವನ್ನು ಅನುಷ್ಠಾನ ಮಾಡುವನೋ ಆತನು ಶ್ರೀಮಂತನಾಗಿ ಶಾಸ್ತ್ರವು ಹೇಳಿರುವಷ್ಟು ಆಯಸ್ಸನ್ನು ಅನುಭವಿಸುವನು. ಪುರುಷನ ವ್ಯವಹಾರವೆಲ್ಲವೂ ಶ್ರೇಯಸ್ಸು ಪ್ರೇಯಸ್ಸು ಎಂದು 2 ವಿಧವು. ಇಲ್ಲಿ ಪ್ರೇಯಸ್ಸೆಂದರೆ ಸದ್ಯ ಸುಖ ಕಾರಣವಾದ ಕಾರ್ಯಗಳು, ತನಗೆ ಸುಖವನ್ನು ಕೊಡುವಂತಹ ಕಾರ್ಯಗಳು. ಇವುಗಳನ್ನು ಮನುಷ್ಯನು ಅರ್ಥ ಮತ್ತು ಕಾಮದ ಅಪೇಕ್ಷೆ, ಮನುಷ್ಯನಲ್ಲಿ ಇರುವಂತಹ ಅರ್ಥ ಮತ್ತು ಕಾಮದ ಅಪೇಕ್ಷೆಗೆ ಮಾಡಿಸುವುದು. ಇವುಗಳಿಂದೆಲ್ಲ
ನನಗೆ ಸುಖವು ದೊರೆಯುತ್ತದೆ ಎಂದು ಯಾವುದಕ್ಕೆ ಹೊರಡುತ್ತಾನೋ ಅದೆಲ್ಲವನ್ನು ಪ್ರೇಯಸ್ಸು ಎಂದು ಹೇಳುತ್ತಾರೆ. ಹಳ್ಳದ ಕಡೆಗೆ ಹರಿಯುವ ನೀರನ್ನು ಯಾರು ನೀರೇ ನೀನು ಹರಿದು ಆ ಹಳ್ಳದ ಕಡೆಗೆ ಹೋಗು ಎಂದು ಹೇಳಿ ಕಳುಹಿಸಬೇಕಾಗಿಲ್ಲ. ತನಗೆ ಎಲ್ಲಿ ಸುಖ ದೊರೆಯುವುದೆಂಬುದು ಪ್ರತಿಯೊಬ್ಬನಿಗೂ ಗೊತ್ತಿರುತ್ತದೆ. ಧರ್ಮ ಅರ್ಥ ಕಾಮಗಳಲ್ಲಿಯೇ ತನಗೆ ಸುಖ ದೊರೆಯುವುದೆಂದು ಅದರ ಹಿಂದೆಯೇ ಸಹಜವಾಗಿ ಹೋಗುತ್ತಾನೆ. ಆದರೆ ಇಲ್ಲಿನದಕ್ಕಿಂತಲೂ ತಾನು ಕಾಣುತ್ತಿರುವುದಕ್ಕಿಂತಲೂ ಹೆಚ್ಚಿನದೊಂದು ಇದೆ ಎಂದು ನಂಬಿದವನಿಗೆ ಅಲ್ಲಿಗೆ ಹೋಗಲು ಒಂದು ಹಾದಿಯು ಬೇಕು. ಅರ್ಥಕಾಮಗಳೇ ಜೀವನದ ಸಂಪೂರ್ಣ ಉದ್ದೇಶವಲ್ಲ, ಅದಕ್ಕಿಂತಲೂ ಮೀರಿದುದು ಇನ್ನೊಂದು ಇದೆ ಎಂದು ತಿಳಿದು ಆ ಮಾರ್ಗದಲ್ಲಿ ಹೋಗುವವನು ಸಾಧಕನಾಗಬೇಕು. ತನ್ನ ಸಾಧನೆಯಿಂದ ಅದನ್ನು ಗಳಿಸಿಕೊಳ್ಳಬೇಕೇ ಹೊರತು ಸಹಜವಾಗಿ ಆ ಕಡೆಗೆ ದೇಹವಾಗಲಿ ಮನಸ್ಸಾಗಲಿ ಹೋಗುವುದಿಲ್ಲ. ಹಳ್ಳದಲ್ಲಿರುವ ನೀರನ್ನು ಮೇಲಕ್ಕೆ ಎತ್ತಲು ಒಂದು ಸಾಧನವು ಬೇಕಲ್ಲವೇ? ಸಾಧನವು ದೇಶ ಕಾಲ ದೇಶ ಕರ್ಮಾದಿಗಳಿಗೆ ಅನುಗುಣವಾಗಿ ಭಿನ್ನವಾಗುವುದು. ಹಾಗೆಯೇ ಶ್ರೇಯಸ್ಸು ಬೇಕು ಎಂದವನು ಧರ್ಮವನ್ನು ಸಾಧಿಸಬೇಕಾಗುವುದು. ಆ ಧರ್ಮವು ವರ್ಣಾಶ್ರಮಾನುಗುಣವು. ಅಂದರೆ ಆ ಧರ್ಮದಲ್ಲಿ ಕೂಡ ಅಂದರೆ ಆತ ವಾಸ್ತವವಾಗಿ ಸಾಧನೆ ಮಾಡುವಾಗ ಆತ ಅಧ್ಯಯನದ ಮೂಲಕ ಜ್ಞಾನವನ್ನು ಗಳಿಸಬೇಕೆಂದಿರುವನೋ ಅಥವಾ ಕಾರ್ಯಪ್ರವೃತ್ತನಾಗುವ ಮೂಲಕ ಕ್ಷತ್ರಿಯನಾಗಿ ತನ್ನ ಜ್ಞಾನವನ್ನು ಗಳಿಸಬೇಕೆಂದಿರುವನೋ ಅಥವಾ ವ್ಯವಹಾರದಲ್ಲಿ ತೊಡಗುವಿಕೆಯಿಂದಾಗಿ ವೈಶ್ಯನಾಗಿ ತನ್ನ ಜ್ಞಾನವನ್ನು ಗಳಿಸಿಕೊಳ್ಳುವನೋ ಅಥವಾ ಶುಶ್ರೂಷೆಯ ಮೂಲಕ ಸಮಾಜಮುಖಿಯಾಗಿ ಸಮಾಜಕ್ಕೆ ತನ್ನ ಎಲ್ಲ ರೀತಿಯಾದಂತಹ ಸೇವೆಗಳನ್ನು ಸಲ್ಲಿಸುವ ಮೂಲಕ ಶೂದ್ರನಾಗಿ ತಾನು ಜ್ಞಾನವನ್ನು ಗಳಿಸಿಕೊಳ್ಳಬೇಕೆಂದಿರುವನು. ಈ ರೀತಿಯಾಗಿ ಶ್ರೇಯಸ್ಕಾಮಿಯಾದವನಿಗೆ ಅಂದರೆ ಶ್ರೇಯಸ್ಸನ್ನು ಪಡೆಯಬೇಕು ಎಂದುಕೊಂಡವನಿಗೆ ಧರ್ಮವನ್ನು ಯಾವುದು ಬೋಧಿಸುವುದೋ ಅದು ಶಾಸ್ತ್ರವು. ಆಧುನಿಕರು ಶಾಸ್ತ್ರದಲ್ಲಿ ಪಕ್ಷಪಾತ ಉಂಟು ಎನ್ನುತ್ತಾರೆ. ಆದರೆ ವಿಚಾರ ಮಾಡಿ ನೋಡಿದರೆ ಪಕ್ಷಪಾತವಿಲ್ಲ ಎನ್ನುವುದು ತಿಳಿಯುತ್ತದೆ. ಏಕೆಂದರೆ ಬಹಳಷ್ಟು ಜನ ಅಂದುಕೊಂಡಿರುವುದು ಬ್ರಾಹ್ಮಣರಿಗೆ ಮಾತ್ರವೇ ಮುಕ್ತಿ ಮೋಕ್ಷಗಳೆಲ್ಲ, ಉಳಿದವರಿಗೆ ಇಲ್ಲ. ಕ್ಷತ್ರಿಯನಾದವನು ಅಧಿಕಾರದಾಹದಿಂದಾಗಿಯೇ ನಾಶವಾಗುತ್ತಾನೆ, ವೈಶ್ಯನಾದವನ ಹಣದಾಹದಿಂದ ನಾಶವಾಗುತ್ತಾನೆ. ಇನ್ನು ಶೂದ್ರನಾದವನಿಗೆ ಶಾಸ್ತ್ರವು ಯಾವ ಅವಕಾಶವನ್ನೇ ಕೊಟ್ಟಿಲ್ಲ, ಆತನಿಗೆ ಯಾವುದೂ ಇಲ್ಲ, ಆತ ಕೊನೆಗೆ ಸರ್ವನಾಶವಾಗುವುದು ಖಂಡಿತ ಎಂದು ಹೇಳಿದೆ ಎಂಬಂತಹ ಭಾವನೆ ಇದೆ. ಆದರೆ ವಾಸ್ತವದಲ್ಲಿ ಹಾಗಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣಗಳಲ್ಲಿ ಯಾವುದು ಮೇಲು ಕೀಳು ಎಂಬುದಿಲ್ಲ. ವಾಸ್ತವ ಹಾಗೆ ನೋಡಿದಾಗ ದೃಷ್ಟಿಯಲ್ಲಿ ನಮಗೆ ಅದು ಕಂಡು ಬಂದರೂ ಕೂಡ ಅದಕ್ಕೆ ನಮ್ಮ ಚಿತ್ತದಶೆಗಳೇ, ನಮ್ಮ ಮನಸ್ಸಿನ ಭಾವಗಳೇ ಕಾರಣವಾಗಿರುತ್ತವೆಯೇ ಹೊರತು ವಾಸ್ತವದಲ್ಲಿ ಒಬ್ಬನು ಅಧ್ಯಯನಶೀಲನಾಗಿ ಓದುವಿಕೆ ಜ್ಞಾನವನ್ನು ಗಳಿಸಿಕೊಳ್ಳುತ್ತಾನೆ. ಆ ಮೂಲಕ ಇನ್ನೊಬ್ಬನು ಕರ್ತವ್ಯಪರನಾಗಿ ತನ್ನ ಕರ್ತವ್ಯವನ್ನು ತಾನು ಮಾಡುತ್ತಾ, ಕ್ಷತ್ರಿಯನಾಗಿ ತನ್ನ ಕರ್ತವ್ಯವನ್ನು ಮಾಡುತ್ತಾ, ಅದು ಯುದ್ಧವೇ ಆಗಿರಬಹುದು, ರಾಜ್ಯಭಾರ ನಿರ್ವಹಣವೇ ಆಗಿರಬಹುದು, ಅಧಿಕಾರ ನಿರ್ವಹಣೆಯೇ ಆಗಿರಬಹುದು, ಆ ಮೂಲಕವೇ ಆತ ಮುಕ್ತಿ ಪಡೆಯಲು ಸಾಧ್ಯ. ಆದ್ದರಿಂದಲೇ ಭಗವಂತ ಗೀತೆಯಲ್ಲಿ ಸ್ವಧರ್ಮದಲ್ಲಿ ಸಾಯುವುದು ಉತ್ತಮ, ಪರಧರ್ಮಕ್ಕಿಂತ ಸ್ವಧರ್ಮದಲ್ಲಿಯೇ ನೀನು ಆ ಮುಕ್ತಿಯನ್ನು ಸಾಧಿಸಬಹುದು ಎಂದು ಹೇಳುತ್ತಾನೆ. ಅದೇ ರೀತಿಯಾಗಿ ವೈಶ್ಯನಾದವನು ಕೂಡ ಹಣವನ್ನು ಮಾಡುವುದು ಉದ್ದೇಶವಲ್ಲ, ವ್ಯವಹಾರದ ಮೂಲಕ ಸಮಾಜದಲ್ಲಿ ಎಲ್ಲರಿಗೂ ಸಹಕಾರಿಯಾಗಿ ಬಾಳುತ್ತಿದ್ದರೆ ತಾನು ಯೋಗ್ಯವಾದ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡುವ ಮೂಲಕವೇ ಆತ ಮುಕ್ತಿ ಪಡೆಯಲು ಸಾಧ್ಯ. ಹಾಗಿದ್ದರೆ ಇನ್ನು ಶೂದ್ರನ ಕಥೆ ಏನು ಎಂದರೆ, ಶೂದ್ರನಾದವನು ಯಾವ ವಾಂಛಿತಗಳಿಲ್ಲದೆ, ಅಂದರೆ ಯಾವ ಇಚ್ಛೆಗಳು, ನಿಷ್ಕಾಮ ಕರ್ಮನಾಗಿ ಕಾರ್ಯ ಮಾಡಬೇಕು ಅನ್ನುವುದು ಎಲ್ಲ ವರ್ಣಗಳಿಗೂ ಒಂದೇ ಸಮನಾಗಿದ್ದರೂ ವಿಶೇಷವಾಗಿ ಶೂದ್ರನಾದವನಿಗೆ ಆತ ತನ್ನ ಜೀವನ ನಿಮಿತ್ತವಾಗಿ ಯಾವುದೇ ಬೃಹತ್ ಆಕಾಂಕ್ಷೆಗಳಿಲ್ಲದೆ, ಯಾರನ್ನು ಹಾಳು ಮಾಡಬೇಕೆನ್ನುವ ಆಕಾಂಕ್ಷೆ ಇಲ್ಲದೆ, ತನ್ನ ಉದರ ನಿಮಿತ್ತವಾಗಿ ಯಾವ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾನೋ ಆ ನಿಷ್ಠೆಯೇ ಆತನಿಗೆ ಮುಕ್ತಿದಾಯಕವಾಗಿರುತ್ತದೆ. ಯಾರು ವ್ಯವಹಾರ ನಿಮಿತ್ತದಿಂದಾಗಿ ನಿಷ್ಠೆಯಿಂದ ಯಾವ ಅತಿಯಾದ ಆಕಾಂಕ್ಷೆಗಳಿಲ್ಲದೆ ತಾನು ವ್ಯವಹಾರವನ್ನು ಮಾಡುತ್ತಿರುವುದು ಸಮಾಜಕ್ಕಾಗಿಯೇ ಎಂದು ಮಾಡುತ್ತಾನೋ ವೈಶ್ಯನಾಗಿ ಮುಕ್ತನಾಗುತ್ತಾನೆ. ಅಧಿಕಾರವನ್ನೂ ಕೂಡ ತನ್ನ ಅಹಂಕಾರವನ್ನು ತೊರೆದು ಯಾರು ಅಧಿಕಾರವನ್ನು ಮಾಡುತ್ತಾನೋ ಆತ ಕ್ಷತ್ರಿಯನಾಗಿಯೂ ಮುಕ್ತನಾಗುತ್ತಾನೆ. ಅದೇ ರೀತಿಯಾಗಿ ಬ್ರಾಹ್ಮಣನಾದವನು ನಾನು ಬ್ರಹ್ಮಜ್ಞಾನಿಯಾಗುತ್ತೇನೆ ಎಂಬ ಯಾವ ಅಹಂಭಾವವೂ ಇಲ್ಲದೆ ತಾನು ತನ್ನ ಪಾಲಿಗೆ ಬಂದಂತಹ ಅಧ್ಯಯನಾದಿಗಳಲ್ಲಿ ತೊಡಗುತ್ತಾನೋ ಆತನು ಮುಕ್ತನಾಗುತ್ತಾನೆ. ಈಗ ದೇವದತ್ತನಾಗಿರುವ ಜೀವನು, ಅಂದರೆ ಭಗವಂತನಿಂದಲೇ ಕೊಡಲ್ಪಟ್ಟಿರುವುದು ಎಂದುಕೊಂಡಿರುವಂತಹ ಜೀವನು ಬ್ರಾಹ್ಮಣ ದೇಹದಲ್ಲಿ ಇರುವನು. ಅವನಿಗೆ ಬ್ರಾಹ್ಮಣ ಕರ್ಮವಾದ ಯಾಜನಗಳಲ್ಲಿ ಅಧಿಕಾರ ಉಂಟು. ಮತ್ತೆ ಅವನು ಕರ್ಮದೋಷದಿಂದ ತಿರ್ಯಗ್ಯೋನಿಯಲ್ಲಿ ಹುಟ್ಟಿದರೆ ತಾನು
ಬ್ರಾಹ್ಮಣನಾಗಿರಲಿ, ಕ್ಷತ್ರಿಯನಾಗಿರಲಿ, ವೈಶ್ಯನಾಗಿರಲಿ, ಶೂದ್ರನಾಗಿರಲಿ, ತನ್ನ ಪಾಲಿಗೆ ಬಂದಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡದೆ ಆತ ಮುಂದೆ ಪ್ರಾಣಿಯಾಗಿ ಹುಟ್ಟಿದರೆ ಅವನಿಗೆ ಯಾವುದೇ ವರ್ಣಾಶ್ರಮ ಧರ್ಮವೂ ಇರುವುದಿಲ್ಲ. ಹೀಗಿರುವುದರಿಂದ ಶಾಸ್ತ್ರದಲ್ಲಿ ಯಾವ ಪಕ್ಷಪಾತವೂ ಇಲ್ಲ. ಅವರವರ ಸ್ವಭಾವಗಳಿಗೆ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿರುವಂತೆ ಅವರವರ ಕರ್ಮ ಸ್ವಭಾವ ಗುಣಗಳಿಗೆ ಅನುಗುಣವಾಗಿ ಚಾತುರ್ವರ್ಣವನ್ನು ನಾನೇ ಸೃಷ್ಟಿಸಿರುವೆ ಎಂದು ಭಗವಂತ ಅಲ್ಲಿ ಹೇಳುತ್ತಾನೆ. ಈ ರೀತಿಯಾಗಿ ಚಾತುರ್ವರ್ಣಗಳಲ್ಲಿ ಮನುಷ್ಯರಾಗಿ ಹುಟ್ಟಿರುವವರೆಲ್ಲರಿಗೂ ಕೂಡ ನಿಶ್ಚಿತವಾದ ಕರ್ಮಗಳು ಇರುತ್ತವೆ. ಅದನ್ನು ನಿಷ್ಠೆಯಿಂದ ಮಾಡಿದವರು ಅಲ್ಲಲ್ಲಿಯೇ ಮುಕ್ತಿ ಹೊಂದಬಹುದು, ಇಲ್ಲವೇ ಅಲ್ಲಲ್ಲಿಯೇ ಉನ್ನತಿಗೆ ಏರಬಹುದು. ಅದಿಲ್ಲದೆ ಆದ್ದರಿಂದ ಭ್ರಷ್ಟರಾದರೆ ಮತ್ತೆ ಪ್ರಾಣಿ ಜನ್ಮದಲ್ಲಿ ಹುಟ್ಟಿ ಮತ್ತೆ ಮನುಷ್ಯ ಜನ್ಮವನ್ನು ಪಡೆಯುವುದಕ್ಕೆ ಕಾಯಬೇಕಾಗುತ್ತದೆ. ಹೀಗೆ ಕರ್ಮಾನುಸಾರವಾಗಿ ಆಯಸ್ಸು ಮುಗಿದಿರುವ ಜಂತುವು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುವಾಗ ಎಲ್ಲರೂ ಕಾಣುವ ಮರ್ಮಚ್ಛೇದ ವೇದನೆಗಳು ಉಂಟಾಗುವವು. ಅಂದರೆ ಒಂದು ಕಡೆ ಪ್ರತಿಷ್ಠಿಸಿದ ಒಂದು ಯಂತ್ರವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಹಾಕಬೇಕಾದರೆ ಕೀಳುವುದು, ಬಿಚ್ಚುವುದು, ಜೋಡಿಸುವುದು ಹೇಗೆ ನಡೆಯಬೇಕೋ ಹಾಗೆಯೇ ಜೀವನು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುವಾಗ ದೈಹಿಕ ಕ್ರಿಯೆಗಳು ಕೆಲವು ನಡೆಯುವವು. ಅದನ್ನೇ ಇಲ್ಲಿ ಮರ್ಮಚ್ಛೇದಗಳು ಎಂದು ಹೇಳಿರುವುದು. ಈ ಹಂತದಲ್ಲಿ ಪ್ರಬುದ್ಧ ಲೀಲೆಯು ಅಂದರೆ ಆ ಪದ್ಮರಾಜನ ಪತ್ನಿಯಾಗಿ ಬೇರೆ ಬೇರೆ ಸರ್ಗಗಳಿಗೆ ಮನೋಮಯ ಶರೀರದಿಂದ ಹೋಗಿದ್ದಂತಹ ಪ್ರಬುದ್ಧ ಲೀಲೆಯು ಕೇಳುತ್ತಾಳೆ, ಇಂದು ಸಮಾನನೆಯಾದ ದೇವಿಯೇ, ಸಮಾಸವಾಗಿ ಮರಣವೆಂದರೆ ಏನು ಎಂಬುದನ್ನು ನನಗೆ ಹೇಳು. ಸುಖವೆಂದರೆ ಏನು, ಮರಣವೆಂದರೆ ಏನು, ದುಃಖವೆಂದರೆ ಏನು, ಸತ್ತ ನಂತರ ಸತ್ತು ಏನಾಗುವುದು? ಆಗ ದೇವಿಯು ಹೇಳುತ್ತಾಳೆ, ಸಾಯುವವರು ಮೂರು ವಿಧ. ಮೂರ್ಖ ಧಾರಣಾಭ್ಯಾಸಿ ಯೋಗವಂತ ಎಂದು ಮೂರು ವಿಧದ ಸಾವು. ಧಾರಣಾನಿಷ್ಠನು ಅಭ್ಯಾಸ ಬಲದಿಂದ ದೇಹವನ್ನು ಯಥಾಸುಖವಾಗಿ ಬಿಟ್ಟು ಹೋಗುವನು. ಯೋಗವಂತನೂ ಕೂಡ ಹಾಗೆಯೇ ಮಾಡುವನು. ಯಾವನಿಗೆ ಈ ರೀತಿಯಾದ ಯೋಗ ಧಾರಣೆಯು ಅಭ್ಯಾಸವಾಗಿಲ್ಲವೋ ಅವನು ಯಾವನು ಯುಕ್ತಿವಂತನೂ ಅಲ್ಲವೋ, ಅಂದರೆ ಬ್ರಹ್ಮಜ್ಞಾನವಂತನೂ ಅಲ್ಲವೋ ಅವನು ಮೂರ್ಖನು. ಅಂದರೆ ಅಭ್ಯಾಸ ಬಲದಿಂದ ಯಥಾಸುಖವಾಗಿ ಯೋಗಿಯಾಗಿ ಯಾರಿಗೆ ದೇಹ ಬಿಡುವುದು, ಅಂದರೆ ನಾನು ಈ ದೇಹವಲ್ಲ, ಕೇವಲ ಈ ದೇಹವನ್ನು ಧರಿಸಿರುವವನು, ದೇಹದ ಮೂಲಕ ತನ್ನ ಕಾರ್ಯಗಳನ್ನು ಮಾಡುತ್ತಿರುವವನು, ಅಥವಾ ದೇಹವು ಕಾರ್ಯ ಮಾಡುತ್ತಿರುವುದನ್ನು ತಾನು ಸಾಕ್ಷಿಯಾಗಿ ಗಮನಿಸುತ್ತಿರುವ ಆತ್ಮನು ಎಂಬ ಬ್ರಹ್ಮಜ್ಞಾನವು ಯಾವನಿಗೆ ತಿಳಿದಿಲ್ಲವೋ ಅವನು ಮೂರ್ಖನು. ಅಂತಹವನು ಕರ್ಮ ವಾಸನೆಗಳಿಂದ ಅವಶನಾಗಿ, ಅಂದರೆ ತಾನೇ ಎಲ್ಲ ಕರ್ಮಗಳನ್ನು ಮಾಡಿದೆ, ಆ ಕರ್ಮಗಳ ಪ್ರತಿಫಲವನ್ನು ನಾನೇ ಅನುಭವಿಸಬೇಕಾಗುವುದು. ನಾನು ಮಾಡಿದ ಧರ್ಮ ಕಾರ್ಯಗಳಿಗೆ ನಾನೇ ಸ್ವರ್ಗವನ್ನು ಅನುಭವಿಸಬೇಕಾಗುವುದು, ನಾನು ಮಾಡಿದ ಪಾಪ ಕರ್ಮಗಳಿಗೆ ನಾನೇ ನರಕವನ್ನು ಅನುಭವಿಸಬೇಕಾಗುವುದು ಎಂದು ಯಾರು ಭಾವಿಸುವನೋ, ದೇಹದಿಂದ ಮಾಡಿದ ಕಾರ್ಯಗಳೆಲ್ಲವನ್ನು ತಾನೇ ಮಾಡಿದೆ ಎಂದುಕೊಳ್ಳುವನೋ ಆತನು ತನ್ನ ಮರಣ ಕಾಲದಲ್ಲಿ ದುಃಖವನ್ನು ಹೊಂದುವನು. ವಾಸನೆಗಳಿಗೆ ವಶನಾಗಿ ವಿಷಯ ಭೋಗಗಳನ್ನೇ ಧ್ಯಾನಿಸುತ್ತಾ ಕಿತ್ತೆಸೆದ ಕಮಲದಂತೆ ಪರಮ ದೀನನಾಗುವನು. ಶಾಸ್ತ್ರ ಸಂಸ್ಕಾರವನ್ನು ಪಡೆಯದ ಬುದ್ಧಿಯುಳ್ಳವನಾಗಿ ಅಸಜ್ಜನರೊಡನೆಯೇ ವರ್ತಿಸುವವನಾಗಿ ಬೆಂಕಿಯಲ್ಲಿ ಬಿದ್ದವನಂತೆ ಅಂತಹ ದೇಹಿಯು ಮರಣಕಾಲದಲ್ಲಿ ಅಂತರ್ದಾಹವನ್ನು, ತನ್ನೊಳಗೆ ಕುದಿಯುತ್ತಿರುವಂತಹ ಭಾವವನ್ನು ಅನುಭವಿಸುವನು. ಗಂಟಲಿನಲ್ಲಿ ಗರಗರ ಎನ್ನುತ್ತಾ ಕಣ್ಣಿನ ದೃಷ್ಟಿಯು ಕೆಟ್ಟು ಹೋಗಿ ಈ ಅವಿವೇಕಿಯು ದೀನನಾಗುವನು. ಕತ್ತಲು ಕವಿದು ಏನೂ ಕಾಣದಾಗುವುದು, ಹಗಲಿನಲ್ಲಿಯೇ ನಕ್ಷತ್ರಗಳು ಕಾಣಿಸುವವು, ದಿಕ್ಕುಗಳಲ್ಲೆಲ್ಲ ಮೋಡಗಳು ಕವಿದಂತಿರುವವು, ಮೋಡಗಳಿಂದ ಆಕಾಶವೇ ಕಪ್ಪು ಹಿಡಿದಂತಾಗಿರುವುದು, ಮರ್ಮ ವೇದನೆಗಳಿಂದ ಕೊಯ್ದಂತಾಗುತ್ತಿರುವುದು, ಕಣ್ಣು ನೆಲೆ ಕಾಣದೆ ಅಲೆಯುತ್ತಿರುವುದು, ನೆಲವು ಆಕಾಶವಾಗಿಯೂ ಆಕಾಶವು ನೆಲವಾಗಿಯೂ ಕಾಣುವುದು, ದಿಕ್ಚಕ್ರವು ಸುತ್ತುತ್ತಿರುವಂತಿರುವುದು, ಸಾಗರದಲ್ಲಿ ಕೊಚ್ಚಿ ಹೋದಂತಿರುವುದು, ಆಕಾಶದಲ್ಲಿ ಹೊತ್ತುಕೊಂಡು ಹೋದಂತಿರುವುದು, ಘನ ನಿದ್ರೆಯನ್ನು ಮಾಡಬೇಕೆನ್ನಿಸುವುದು, ಪಾಳು ಬಾವಿಗೆ ಬಿದ್ದವನಂತೆಯೂ ಬಂಡೆಗಳ ನಡುವೆ ಸೇರಿ ಹೋದವನಂತೆಯೂ ತಾನೇ ಜಡನಾದಂತೆಯೂ ಹೊಟ್ಟೆಯಲ್ಲಿ ತಿವಿಸಿಕೊಂಡವನಂತೆಯೂ ಆಗುವುದು. ತನ್ನ ದುಃಖವನ್ನು ಹೇಳಿಕೊಳ್ಳಬೇಕೆಂದು ಆಶೆ ಇದ್ದರೂ ಕೈಲಾಗದವನು ಜಡ, ಆಕಾಶ ಮಾರ್ಗದಿಂದ ಬಿದ್ದವನಂತೆಯೂ
ಬಿರುಗಾಳಿಗೆ ಸಿಕ್ಕಿದ ಹುಲ್ಲಿನಂತೆಯೂ ವೇಗವಾಗಿ ಓಡುತ್ತಿರುವ ರಥದಲ್ಲಿ ಕುಳಿತವನಂತೆಯೂ ಆಲಿ ಕಲ್ಲಿನಂತೆ ತಾನು ಕರಗಿ ಹೋಗುತ್ತಿರುವಂತೆಯೂ ಆಗುವುದು. ಯಾರಿಗೆ? ಮೂರ್ಖನಿಗೆ. ಯಾರು ಬ್ರಹ್ಮಜ್ಞಾನವನ್ನು ಹೊಂದಿಲ್ಲವೋ ಅಂತಹ ಮೂರ್ಖನಿಗೆ. ಸಂಸಾರದ ದುಃಖಗಳನ್ನೆಲ್ಲ ಮತ್ತೆ ಮತ್ತೆ ಯೋಚಿಸುತ್ತಾ ಬಾಂಧವರನ್ನು ಮುಟ್ಟಬೇಕೆಂದಿದ್ದರೂ ಮುಟ್ಟಲಾರದೆ ಕವಣೆಯಲ್ಲಿಟ್ಟು ತಿರುಗಿಸಿಕೊಂಡ ಕಲ್ಲಿನಂತೆಯೂ ಗಾಳಿಯಿಂದ ತಿರುಗುವ ಯಂತ್ರದಂತೆಯೂ ಆತನು ಅಸ್ಥಿರನಾಗುವನು. ಭ್ರಮಿ ಯಂತ್ರದಲ್ಲಿಟ್ಟು ಭ್ರಮವನ್ನು ಉಂಟು ಮಾಡುವ ಯಂತ್ರದಲ್ಲಿಟ್ಟು ತಿರುಗಿಸಿದಂತೆ, ಹಗ್ಗ ಹಾಕಿ ಎಳೆದಂತೆ, ಸುಳಿಗೆ ಸಿಕ್ಕಿ ತಿರುಗುವವನಂತೆ, ಶಸ್ತ್ರ ಯಂತ್ರದಲ್ಲಿ ಸಿಕ್ಕಿಕೊಂಡವನಂತೆ ಆಗುವನು. ಓಡುತ್ತಿರುವ ಮಳೆಗಾಳಿಗೆ ಸಿಕ್ಕಿ ಸಮುದ್ರದ ಪಾಲಾದವನಂತೆ, ಭೂಮಿಯನ್ನು ತಲೆಕೆಳಗಾಗಿ ಮಾಡಿದರೆ ಸಮುದ್ರವು ಅನಂತಾಕಾಶ ಕೋಟರದೊಳಗೆ ಸುರಿಯುತ್ತಿರುವುದನ್ನು ಕಂಡವನಂತೆ ಆಗಿ ಒದ್ದಾಡುವನು. ಒಂದೇ ಸಮನಾಗಿ ಕೆಳಕ್ಕೆ ಬೀಳುತ್ತಿರುವಂತೆಯೂ ಸುತ್ತಮುತ್ತಲೂ ಹಾರಿ ಹಾರಿ ಬೀಳುತ್ತಿರುವಂತೆಯೂ ಸೂತ್ಕಾರವನ್ನು ಕೇಳಿ ಉದ್ಭ್ರಾಂತವಾಗಿರುವ ಸರ್ವೇಂದ್ರಿಯಗಳು ಉಳ್ಳವನಾಗುವನು. ಕ್ರಮವಾಗಿ ದೇಹವೆಲ್ಲ ಕಪ್ಪಾಗುತ್ತಾ ಬರುವುದು. ಸೂರ್ಯನು ಮುಳುಗುತ್ತಲೂ ಬೆಳಕಿಲ್ಲದೆ ದಿಕ್ಕುಗಳೆಲ್ಲ ಕಪ್ಪಾಗುವಂತೆ ಆಗುವುದು. ಅವನಿಗೆ ಸ್ಮೃತಿಯು ಮಂದವಾಗುತ್ತಾ ಬಂದು ಪೂರ್ವಾಪರಗಳು ತೋರದೆ ಹೋಗುವುದು. ಪಶ್ಚಿಮ ಸಂಧ್ಯೆಯ ಹೊತ್ತಿನಲ್ಲಿ ದೃಷ್ಟಿಯು 8 ದಿಕ್ಕು ಕಾಣದೆ ಹೋದಂತಾಗುವುದು. ಇಂತಹ ವಿಮೋಹದಿಂದ ಮನಸ್ಸು ಕಲ್ಪನಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುವುದು. ಅವಿವೇಕಿಯಾದ ಈ ಮೂರ್ಖನು ಮಹಾಮೋಹದಲ್ಲಿ ಬೀಳುವನು. ಆತನಿಗೆ ಮಾತ್ರವೇ ಬ್ರಹ್ಮಜ್ಞಾನವೂ ಇಲ್ಲದ ಕಾರಣದಿಂದಾಗಿ ಒಬ್ಬ ಯೋಗಿಯಂತೆ ಸಹಜವಾಗಿ ತನ್ನ ದೇಹವನ್ನು ಬಿಡುವುದು ಸಾಧ್ಯವಾಗುವುದಿಲ್ಲ. ಆ ದೇಹದಲ್ಲಿ ಉಂಟಾದ ಎಲ್ಲ ಸುಖ ದುಃಖಗಳನ್ನು ಅನುಭವಿಸುತ್ತಾ ತಾನು ಮರಣ ಹೊಂದುತ್ತಿರುವೆ ಎಂಬ ಮಹಾಭ್ರಮೆಯಲ್ಲಿ ಬೀಳುವನು. ಯಾವಾಗ ಈ ಮಹಾಮೋಹವು ಬರುವುದೋ ಆಗ ಪ್ರಾಣವು ಸ್ಥಳವನ್ನು ಬಿಡುವುದು. ಪ್ರಾಣವು ಸ್ಥಳವನ್ನು ಬಿಡುತ್ತಲೋ ಮೋಹವು ತಾನೇ ತಾನಾಗುವುದು. ಹೀಗೆ ಮೋಹ ಅಂದರೆ ಮೂರ್ಛೆ, ಭ್ರಮ ಇವುಗಳೆಲ್ಲ ಒಂದಕ್ಕೊಂದು ಬಲವಾಗಿ ತಾವೇ ತಾವಾಗಲು ಜಂತುವು ಪಾಷಾಣದಂತೆ ಸ್ಥಿರನಾಗುವನು. ಇದೇ ಸರ್ಗದ ಆದಿಯಿಂದ ಬಂದಿರುವ ನಿಯತಿಯು. ಈಗ ಪ್ರಬುದ್ಧ ಲೀಲೆಯು ಕೇಳುತ್ತಾಳೆ, ವ್ಯಥೆಯನ್ನು, ವಿಮೋಹವನ್ನು, ಮೂರ್ಛೆಯನ್ನು, ಭ್ರಮವನ್ನು, ವ್ಯಾಧಿಯನ್ನು, ಅವಿಚೇತನತೆಯನ್ನು ದೇಹವು ತಾನು ಅಷ್ಟಾಂಗವಾಗಿದ್ದರೂ ಹೊಂದುವುದಲ್ಲ. ಅಂದರೆ ಅವೆಲ್ಲವನ್ನು, ವ್ಯಥೆಯನ್ನು, ವಿಮೋಹವನ್ನು ದೇಹವು ತಾನು ಹೊಂದುವುದಲ್ಲ. ಇಲ್ಲಿ ಅಷ್ಟಾಂಗವೆಂದರೆ ಶಿರ, ಪಾಣಿ, ಪಾದ, ಗುಹ್ಯ, ನಾಭಿ, ಹೃದಯ, ಇವು ಅಷ್ಟ ಅಂಗಗಳು. ತಾನು ಅಷ್ಟ ಅಂಗಗಳನ್ನು ಅಂದರೆ ಅವಿಚೇತನತೆಯನ್ನು ದೇಹವು ತಾನು ಅಷ್ಟಾಂಗವಾಗಿದ್ದರೂ ಇವೆಲ್ಲವನ್ನು ಹೊಂದುವುದಲ್ಲ. ಅದೇಕೆ ಎಂದರೆ ದೇವಿಯು ಹೇಳುತ್ತಾಳೆ, ಸರ್ಗಾದಿಯಲ್ಲಿ ಕ್ರಿಯಾಶಕ್ತಿ ಸ್ವರೂಪನಾದ ಜೀವನು ಅಂದರೆ ಸರ್ಗದ ಆದಿಯಲ್ಲಿ ಮೂಲತಃ ಬ್ರಹ್ಮನ ಭಾಗವಾಗಿಯೇ ಇದ್ದಂತಹ ಆ ಕ್ರಿಯಾಶಕ್ತಿಯ ಸ್ವರೂಪನಾದಂತಹ ಜೀವನು ಇಂತಿಂತಹ ಸಮಯದಲ್ಲಿ ಇಂತಿಂತಹ ದುಃಖವು ಇಷ್ಟಿಷ್ಟು ನನಗಾಗಲಿ ಎಂದು ಸಂಕಲ್ಪ ಮಾಡಿಕೊಂಡು ಹೊರಡುವನು. ಆಯಾ ಕಾಲಗಳಲ್ಲಿ ತನ್ನ ಚಿತ್ತದಿಂದಲೇ ಹುಟ್ಟಿರುವ ದುಃಖವನ್ನು ಅನುಭವಿಸುವನು ಅಷ್ಟೇ ಹೊರತು ಇನ್ನು ಯಾವ ಕಾರಣವೂ ಇಲ್ಲ. ದುಃಖವೇ ಆಗಿರಲಿ, ಸುಖವೇ ಆಗಿರಲಿ, ಯಾರೋ ಹೊರಗಿನಿಂದ ಕೊಡುತ್ತಿರುವಂತಹುದಲ್ಲ. ಆ ಜೀವಿಯೇ ತಾನು ತನ್ನ ಚಿದಾಕಾಶದಲ್ಲಿ ಈಗ ನಾನು ದೇಹವನ್ನು ಧರಿಸಲಿರುವೆ ಎಂದು ಸಂಕಲ್ಪ ಮಾಡಿಕೊಳ್ಳುವಾಗಲೇ ಅದರಲ್ಲಿ ಇಂತಿಂಥ ಸುಖವನ್ನು ಇಂತಿಂಥ ದುಃಖವನ್ನು ಅನುಭವಿಸಬೇಕೆಂದು ಸಂಕಲ್ಪಿಸಿಕೊಂಡೇ ಹೊರಟಿರುತ್ತಾನೆ. ವ್ಯಥೆಯಿಂದ ನಾಡಿಗಳು ಸಂಕೋಚ ವಿಕಾಸಗಳನ್ನು ಮಾಡುತ್ತಾ ವಿಪರೀತವಾಗುವವೋ, ಯಾವಾಗ ವಿಪರೀತವಾಗುವವೋ ಆಗ ದೇಹದಲ್ಲಿರುವ ಪ್ರಾಣವು ತನ್ನ ಸ್ಥಿತಿಯನ್ನು ಬಿಡುವುದು. ಅಂದರೆ ಸ್ವಸ್ಥಾನದಿಂದ ಚಲಿಸುವುದು. ಹೋದ ಉಸಿರು ಹಿಂದಿರುಗುವುದಿಲ್ಲ, ಎಳೆದ ಉಸಿರು ಬಿಡುವುದಿಲ್ಲ. ಹೀಗೆ ನಾಡಿಗಳ ವ್ಯತ್ಯಾಸದಿಂದ ಆಗಲು ಅವನು ಇಂದ್ರಿಯ ಜ್ಞಾನ ಶೂನ್ಯನಾಗುವನು. ಗಾಳಿಯು ಒಳಕ್ಕೆ ಹೋಗದೆ ಬರದೆ ಅಂದರೆ ಉಸಿರು ಒಳಕ್ಕೆ ಹೋಗದೆ ಹೊರಕ್ಕೆ ಬರದೆ ಶರೀರ ನಾಡಿಗಳ ವ್ಯತ್ಯಾಸದಿಂದ ಯಾವಾಗ ಆ ನಾಡಿಗಳು ನಿಂತು ಹೋಗುವುದೋ, ಉಸಿರು ನಿಂತು ಹೋಗುವುದೋ ಆಗ ಮರಣವು ಬಂತು ಎನ್ನುವರು. ಇಂತಿಷ್ಟು ಕಾಲಕ್ಕೆ ನನಗೆ ನಾಶವಾಗಬೇಕು ಅಂದರೆ ಯಾವಾಗ ಆ ಸಂಕಲ್ಪವು ಆರಂಭವಾಯಿತು, ಯಾವಾಗ ನಾವು ಹುಟ್ಟು ಎಂದುಕೊಂಡಿದ್ದೆವು ಆ ಸಂಕಲ್ಪದ ಆರಂಭದಲ್ಲೇ ಯಾವಾಗ ಇಂತಿಷ್ಟು ಕಾಲಕ್ಕೆ ನನಗೆ ನಾಶವಾಗಬೇಕು ಎಂದು ಮೊದಲೇ ಅದು ಸಂಕಲ್ಪ ಸಂವಿತ್ತು ಮಾಡಿಕೊಂಡಿರುವುದು, ಅದರಂತೆಯೇ ಮರಣವಾಯಿತು ಎಂಬ ಸಂವಿತ್ತು ಬರುವುದು. ನಾನು ಈ ರೂಪವಾಗಿ ಹುಟ್ಟಬೇಕು ಎಂದು ಮೊದಲಾಗಿ ಸರ್ಗಕಾಲದಲ್ಲಿ ಮಾಡಿದ್ದ ಬೀಜ ಸಂಕಲ್ಪವು, ಸರ್ಗದ ಆರಂಭದಲ್ಲಿ ಮಾಡಿದ್ದ ಬೀಜ ಸಂಕಲ್ಪವು ಎಂದಿಗೂ ನಾಶವಾಗುವುದಿಲ್ಲ. ಸಂವಿತ್ತೇ ವೇದನವು
ಅದೇ ನಾವು ಅನುಭವಿಸುತ್ತಿರುವುದು, ಅದೇ ಸ್ವಭಾವವು, ಅದು ಯಾವಾಗಲೂ ಬದಲಾಯಿಸುವುದಿಲ್ಲ. ಅದರಿಂದ ಸ್ವಭಾವ ಸಂವಿತ್ತಿಗೆ ಬೇರೆ ಕಾರಣಗಳಿಂದ ಮರಣ ಜನ್ಮಗಳಿಲ್ಲ. ಸ್ವಭಾವ ಸಂವಿತ್ತಿಗೆ ಯಾವ ಮರಣ ಜನ್ಮಗಳೂ ಇಲ್ಲ. ನಾವು ಸಂಕಲ್ಪಿಸಿಕೊಂಡುದೇ ಅಲ್ಲಿ ಸಂಭವಿಸುವುದು. ನದೀ ಜಲವು ಕೆಲವೆಡೆಗಳಲ್ಲಿ ಸುಳಿಯಾಗಿ ತಿರುಗಿ ಇನ್ನು ಕೆಲವೆಡೆ ಸೌಮ್ಯವಾಗಿ ಹರಿದು ಹೋಗುವಂತೆ ಚೇತನವು ಜೀವ ಧರ್ಮದಿಂದ ಒಂದೊಂದು ಸಲ ಸೌಮ್ಯವಾಗಿ ಇನ್ನೊಂದು ಸಲ ಅದೇ ಆಗಿ ಇರುವುದು. ಉದ್ದವಾಗಿರುವ ಬಳ್ಳಿಯಲ್ಲಿ ಹೇಗೆ ನಡುವೆ ಪರ್ವಗಳು ಇದ್ದೇ ಇರುವವೋ ಹಾಗೆಯೇ ಚೇತನ ಸತ್ತೆಯಲ್ಲಿ ಜನ್ಮಗಳು ಮರಣಗಳು ಇದ್ದೇ ಇರುವುದು. ಚೇತನವಾದ ಪುರುಷನು ಯಾವಾಗಲೂ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಸ್ವಪ್ನ ಸಂಭ್ರಮದಂತೆ ಇರುವ ಈ ಜನನ ಮರಣಗಳನ್ನು ನೋಡುತ್ತಿರುವನು. ಪುರುಷನೆಂದರೆ ಕೇವಲ ಚೇತನವು. ಆ ಚೇತನವು ಅದೆಂತೂ ತಾನೇ, ಎಲ್ಲಿ ತಾನೇ ನಾಶವಾಗುವುದು? ಚೇತನವಲ್ಲದ ಇನ್ನೇನು ಮನುಷ್ಯನಾಗುವುದು ಹೇಳು? ಇಲ್ಲಿನವರೆಗೆ ಚೇತನವು ಮೃತವಾಯಿತು ಎನ್ನುವುದಕ್ಕೆ ಯಾರು ಸಾಕ್ಷಿ? ಯಾರ ಚೇತನವು ಹೇಗೆ ಏತಕ್ಕೆ ಮೃತವಾಯಿತು? ಲಕ್ಷಾಂತರ ದೇಹಗಳು ಮೃತವಾದವು. ಆದರೂ ಚೇತನವು ಮಾತ್ರ ಅಕ್ಷಯವಾಗಿ ಇದ್ದೇ ಇರುವುದು. ಹಾಗಲ್ಲದೆ ಯಾವನಾದರೊಬ್ಬನು ಸತ್ತರೆ ಆ ಚೇತನವು ಸಾಯಬೇಕು ಎಂದರೆ ಆದರೆ ಜೊತೆಯಲ್ಲಿಯೇ ಇದ್ದು ಬಿದ್ದುದೆಲ್ಲ ಸರ್ವಭಾವಗಳು ಮೃತವಾಗಬೇಕು. ಚೇತನವು ದೇಹಕ್ಕೂ ಭಿನ್ನಯಿಸುವುದಿಲ್ಲ. ಏಕೋದೇವ ಸರ್ವಭೂತೇಷು ಗೂಢ ಇತ್ಯಾದಿ ಶ್ರುತಿಗಳನ್ನು ಹಿಡಿದು ಹೇಳಿರುವ ಮಾತಿದು. ಒಂದೇ ಚೇತನವು ಹಲವು ದೇಹಗಳನ್ನು ಹಿಡಿದು ಹೋಗುತ್ತಿರುತ್ತದೆ. ಅದರಿಂದ ಜೀವನು ವಾಸನಾ ಮಾತ್ರ ವೈಚಿತ್ರ್ಯದಿಂದ ತಾನೇ ತನ್ನಲ್ಲಿಯೇ ಅನುಭವಿಸಿಕೊಳ್ಳುವ ಬೇರೆ ಬೇರೆ ಭಾವಗಳೇ ಜನನ ಮರಣಗಳು ಎನ್ನಿಸಿಕೊಳ್ಳುವವು. ಅದರಿಂದ ಯಾರೂ ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಜನನ ಮರಣ ವಾಸನಾರೂಪವಾದ ಹಳ್ಳಗಳಲ್ಲಿ ಜೀವನು ಬಿದ್ದು ಒದ್ದಾಡುತ್ತಿರುವನು ಅಷ್ಟೇ. ಅದರಿಂದ ಈ ದೃಶ್ಯವು ಅತ್ಯಂತಾಸಂಭವವೆಂಬುದರಿಂದ ಈ ವಿಚಾರಪೂರ್ವಕವಾಗಿ ಈ ದೃಶ್ಯವಾದ ಈ ಜಗತ್ತು ಇಲ್ಲವೆಂದು ದೃಢವಾಗಿ ತಿಳಿದುದೇ ಆದರೆ ಈ ಜಗದ್ವಾಸನೆಯು ಇಲ್ಲವಾಗುವುದು. ಈ ಜಗತ್ತೆಂಬ ಈ ದೊಡ್ಡ ಬಂಧವು ಅನುದಿತವೇ ಆಗಿದ್ದರೂ ಉದಿತವಾದಂತೆ ಉಂಟು. ಇದನ್ನು ಕಂಡು ಹೆದರಿದವನು ಅಭ್ಯಾಸ ಮಾಡಿ ಚೆನ್ನಾಗಿ ವಿಚಾರ ಮಾಡಿ ನೋಡಿದರೆ ವಾಸನಾಬಲದಿಂದ ಜೀವನಾಗಿದ್ದವನು ತನ್ನ ವಾಸನೆಯ ತಿರೋಧಾನದಿಂದ ತನ್ನ ಜೀವತ್ವವನ್ನು ಕಳೆದುಕೊಂಡು ವಿಮುಕ್ತನಾಗುವನು. ಆಗ ಜಗತ್ತು ನಿಶೇಷವಾದಾಗ ಉಳಿಯುವ ಸತ್ಯ ವಸ್ತುವೇ ಅಂದರೆ ಆ ಬ್ರಹ್ಮವೆಂಬ ಅಥವಾ ಶೂನ್ಯವೆಂಬ ಯಾವುದು ಜಗತ್ತು ನಿಶೇಷವಾದಾಗ ವಿಮುಕ್ತನಾದಾಗ ಜಗತ್ತು ನಿಶೇಷವಾದಾಗ ಉಳಿಯುವುದೋ ಅದೇ ಅವನಾಗುವನು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಮರಣ ವಿಚಾರ ವರ್ಣನ ಎಂಬ 54ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.